ದರ್ಶನ್ ಭವಿಷ್ಯದ ಬಗ್ಗೆ ಕೇಳಿದ್ದೀರಿ ನೀವು. ದರ್ಶನಿಗೆ ಜನನ ಕಾಲದಲ್ಲಿ ಕರ್ಕಾಟಕದಲ್ಲಿ ಶನಿ ಇದ್ದದ್ದು. ಯಾವಾಗ ಕುಂಭರಾಶಿಗೆ ಶನಿ ಪ್ರವೇಶ ಮಾಡಿದನು 2025 ನವೆಂಬರ್ವರೆಗೆ ಒಂದು ಪ್ರಭಾವ ಇತ್ತು. ಆದರೂ ಕೂಡ ಡಿಗ್ರಿ ಲೆಕ್ಕಾಚಾರ, ಅಂತರ ಲೆಕ್ಕಾಚಾರದಲ್ಲಿ ಇನ್ನೂ ಸ್ವಲ್ಪ ದಿವಸ ಉಂಟು. ಈಗ ಏನೋ ಟ್ರಯಲ್ ಶುರುವಾಗಿದೆ, ಏನೋ ಇರಬೇಕು. ಪ್ರಯತ್ನ ಮಾಡಿದರೆ ಅಂಥವ್ರು ನಮಗೆ ಬೇಕು. ಅವರನ್ನು ಅಪರಾಧಿ ಅಂತೇಳಿ ನಾವು ಪರಿಗಣಿಸುವುದಿಲ್ಲ. ಯಾಕೆಂತ ಹೇಳಿದರೆ ಅವರು ಎಷ್ಟೋ ಅಭಿಮಾನಿಗಳನ್ನು ಹೊಂದಿದವರು, ನಮ್ಮ ರಾಜ್ಯಕ್ಕೆ ಎಷ್ಟೋ ಕೀರ್ತಿಗಳನ್ನು ತಂದುಕೊಟ್ಟವರು. ಸಣ್ಣ ವಿಚಾರಗಳು ಮಧ್ಯದಲ್ಲಿ ಬಂದು ಹೋಗ್ತವೆ, ಅದಕ್ಕೊಂದು ಕ್ಷಮೆ. ಈಗ ಹೋದವರನ್ನು ವಾಪಸ್ ತರಲಿಕ್ಕೆ ಆಗೋದಿಲ್ಲ ನಮ್ಮಿಂದ, ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳು. ಇಂಥ ಚಿಂತನೆಗಳನ್ನೆಲ್ಲ ಮಾಡಿದರೆ ದರ್ಶನ ಬರಲಿಕ್ಕೆ ಸಾಧ್ಯತೆ ಉಂಟು, ಹೊರಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆದರೂ ಕೂಡ ಚಂದ್ರಾಷ್ಟಮದ ಗುರು ಅವರಿಗೆ ದಶೆ, ಆಗ ಒಂದು ರೀತಿಯ ಸಂಕಟಗಳು, ನೋವುಗಳು ಇದ್ದೇ ಇರ್ತವೆ. ಇಂಥದ್ದೆಲ್ಲ ಸಮಸ್ಯೆಗಳು ಬರ್ಬೋದು. ಸೊ ಇದೆಲ್ಲ ಮುಂದಿನ ಅವರ ಭವಿಷ್ಯಗಳು. ಅಂತೂ ಈವರೆಗೆ ಬಂದಂತಹ ಸಂಕಟಗಳಿಂದ ಸ್ವಲ್ಪ ಕಡಿಮೆ ಆಗ್ತದೆ, ಸಂಕಟಗಳು ಕಡಿಮೆ ಆಗ್ತದೆ ಅಂತ.